ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಇದು ಕೊಟ್ಟಿಯೂರು ದೇವಸ್ಥಾನದ ಪಾರ್ಟ್ 9 ಲಾಗ್ ಆಗಿರ್ತೈತ್ರಿ. ನೋಡ್ರಿ, ನಾನು ಲಾಸ್ಟ್ ಟೈಮ್ ಹೋದಾಗ ಇಲ್ಲೇ ಬ್ರಿಡ್ಜ್ ಹತ್ರನೇ ನಿಂತ್ಕೊಂಡು ವಾಪಸ್ ಬರೋದಾಯ್ತು. ನನಗೆ ತುಂಬಾ ಬೇಜಾರಾಯ್ತು. ಅಷ್ಟೊಂದು ದೂರ ಜರ್ನಿ ಮಾಡಿ ಹೋಗ್ಬಿಟ್ಟು ನಾನು ದರ್ಶನ ಆಗದೇನೆ ವಾಪಸ್ ಬಂದಲ್ಲಪ್ಪ ಅಂತೇಳಿ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಸರಿ ಯಾರಾದರೂ ಹೋಗೋರಿದ್ರೆ, ಈಗ ವೈಶಾಖ ಮಹೋತ್ಸವ ಸ್ಟಾರ್ಟ್ ಆಗಿದೆ. ಮಹಿಳೆಯರಿಗೆ ಯಾವತ್ತು ಅಲಾವ್ ಇರುತ್ತೆ, ಯಾವತ್ತು ಅಲಾವ್ ಇರೋದಿಲ್ಲ ಅನ್ನೋದನ್ನ ತಿಳ್ಕೊಂಡು ಹೋಗ್ರಿ. ಜೂನ್ 20 ತನಕ ಅಲಾವ್ ಇರ್ತೈತೆ ನೋಡ್ರಿ ಮಹಿಳೆಯರಿಗೆ. ಅಂದ್ರೆ ಲಾಸ್ಟ್ ಜೂನ್ 24, ಹಿಂಗಾಗಿ ಜೂನ್ 20 ತನಕ ನೀವು ಹೋಗ್ಬೋದು. ಇಲ್ಲೇ ನೋಡಿ 2 ಬ್ರಿಡ್ಜ್ ಅದಾವ ಅಂತ ಹೇಳಿದ್ದೆ ನಾನು. ಬಾವಲಿ ನದಿ ನೋಟವನ್ನು ನೀವು ನೋಡ್ತಿರ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ. ಆ ಸೈಡ್ ಬ್ರಿಡ್ಜ್ ಒಂದು, ಈ ಸೈಡ್ ಒಂದು ಬ್ರಿಡ್ಜು. ಸೊ ಅಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ಸು ಈ ಸೈಡ್ ಬ್ರಿಡ್ಜ್ ಇಂದ ಬರ್ತಾ ಇದ್ದಾರೆ ನೋಡಿ. ತುಂಬಾ ಫಾಸ್ಟ್ ಆಗಿ ಹರಿತಾ ಇದೆ ನೋಡಿ ಬಾವಲಿ ನದಿ. ನೋಡಿ, ಆ ಬೆಟ್ಟ ಗುಡ್ಡ ನದಿ ತುಂಬಾ ಚೆನ್ನಾಗಿರುತ್ತೆ. ನೇಚರ್ ಅನ್ನ ಎಂಜಾಯ್ ಮಾಡ್ಬೋದು ಈ ದೇವಸ್ಥಾನಕ್ಕೆ ಹೋದ್ರೆ ನೀವು. ನನಗಂತೂ ತುಂಬಾ ಖುಷಿ ಆಯ್ತು. ಬಟ್ ದರ್ಶನ ಆಗದೆ ಇರೋದೇ ಒಂಥರ ಬ್ಯಾಡ್ ಫೀಲಿಂಗ್ ಆಯ್ತು. ಬಟ್ ಈ ಸರಿ ಹೋಗಿ ದರ್ಶನ ಮಾಡಬೇಕು ಅಂತ ಆಸೆ ಇದೆ ನನಗೂ. ಹೋಗ್ತಾ ಇದೀವಿ ಈ ಸರಿ, ದರ್ಶನ ಮಾಡ್ಕೊಂಡು ಬರ್ತೀವಿ. ನೀವು ಹೋದ್ರೆ ಅಲ್ಲಿ ಸುತ್ತಮುತ್ತಲು ರೂಮ್ಗಳು ಸಿಗ್ತವೆ, ಗೆಸ್ಟ್ ಹೌಸ್ಗಳು ಸಿಗ್ತವೆ ಫ್ರೆಂಡ್ಲಿ ಬಜೆಟ್ ಅಲ್ಲಿ. ಸೊ ಸ್ವಲ್ಪ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ, ಮತ್ತೆ ಯಾರಿಗಾದ್ರೂ ಗೊತ್ತಿದ್ದವ್ರಿಗೆ ಕೇಳಿಬಿಟ್ಟು ಹೋಗ್ರಿ. ಚೆನ್ನಾಗಿದೆ ನೋಡಿ. ಈ ಪ್ಲೇಸು ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಒಂದು ಶಿವ ಪಾರ್ವತಿ ಹಿಸ್ಟ್ರಿ ಇದೆ ನೋಡಿ ಇದರಲ್ಲಿ.